ಹಾಯ್ ಆಲ್, ವೆಲ್ಕಮ್ ಬ್ಯಾಕ್. ಇವತ್ತು ನನ್ನ ಫೇವ್ರೆಟ್ ಡಿಶ್ ಟ್ರೈ ಮಾಡೋಣ ಅಂತ, ಜಿಲೇಬಿ. ಸ್ವಲ್ಪ ಯೂಟ್ಯೂಬಲ್ಲಿ ವಿಡಿಯೋ ನೋಡಿಕೊಂಡೆ, ಸೊ ಐ ವಿಲ್ ಡೂ ಇಟ್. Please, I don't have any time for any gossip now. Eh? Yes. Look at it. ಅಲ್ವಾ, ಆ್ಯಕ್ಚುಲಿ 25 ml ವಾಟರ್ಗೆ ಈ ಫುಲ್ ಪ್ಯಾಕೆಟ್ ಹಾಕಬೇಕು. ನನಗೆ ಈ ವಿಡಿಯೋ ಅರ್ಧಕ್ಕೆ ಕ್ಯಾನ್ಸಲ್ ಆಗ್ಬೋದು. Because my little angel will cry. Actually, video ಇದೆ ಕಾಣ್ತಾ ನಾನು ಎಷ್ಟು ಎವ್ರಿಥಿಂಗ್ ಡೌನ್. Oh wow. 125 ಇದೆ. ಓಕೆ, ಐ ಥಿಂಕ್ ಐ ಕ್ಯಾನ್ ಡು ಇಟ್ ನೌ. She is black. The queen is back. 125 ml ಇರಬೇಕು. ಸೀರಿಯಸ್ಲಿ ಐ ಆಮ್ ನಾಟ್ ಗುಡ್ ಇನ್ ಕುಕಿಂಗ್. ಅಂದರೆ ಕುಕಿಂಗ್ಗೆ ಬರಲ್ಲ. ಹೋಪ್ ದಿಸ್ ಕಮ್ಸ್ ವೆಲ್. ಹೆಂಗೆ ಬಂದರೂ ನಾನೇ ತಿನ್ನೋದು. 100% ಕಾನ್ಫಿಡೆನ್ಸ್. ನಮ್ಮಲ್ಲಿ ಯಾರು ಮುಟ್ಟಲ್ಲ. ನೀನು ತಿಂತೀಯಮ್ಮ? ಆ್ಯಕ್ಚುಲಿ ನಾನು ನೀಟಾಗಿ ಕಲಿಸೋಕ್ಕಾಗಲ್ಲ. ನಾನು ನಿಂತ್ರೆ ಆಟ ಆಡ್ಬೇಕಾರೆ ನೀನು ಕೈ ಹಾಕ್ತೀಯ. ಅಯ್ಯೋ ಹಾಗೆ ಅವ್ನು ಆಟ ಆಡ್ಬಿಟ್ಟು ಬಂದಿದ್ದೀನಿ. ಇದು ಲೈಕ್ ಚೆನ್ನಾಗಿ ಮಿಕ್ಸ್ ಮಾಡಬೇಕಂತೆ. ಅದು ಲಮ್ಸ್ ಇಲ್ದಾನೆ, ಸೊ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ತಿರುಗಿ ಮಾಡಬೇಕು ಅನಿಸುತ್ತೆ. ಸಮ್ಟೈಮ್ಸ್ ಕೇಳಿಸಲ್ಲ. ಬಿಕಾಸ್ ಐ ಹ್ಯಾವ್ ನೋ ಮೈಕ್. ನಾನು ಡಿಸೈಡ್ ಮಾಡಿದ್ದೀನಿ, ಇಫ್ ಐ ರೀಚ್ 500 ಸಬ್ಸ್ಕ್ರೈಬರ್ ಐ ಥಿಂಕ್ ಐ ವಿಲ್ ಡೂ ಸಮಥಿಂಗ್ ಇನ್ ಯೂಟ್ಯೂಬ್. ಸೊ ಅಲ್ಲಿಗಂಟ ಏನು ಇದಕ್ಕೆ ಯೂಟ್ಯೂಬ್ ಚಾನಲ್ ಇದೆ. ಯೂಟ್ಯೂಬ್ ಚಾನಲ್ಗೆ ಇನ್ವೆಸ್ಟ್ ಮಾಡಬಾರ್ದು ಅಂತ. ಸೊ ಇನ್ವೆಸ್ಟ್ ಮಾಡಲ್ಲ, ಖಂಡಿತವಾಗೂ ಮಾಡಲ್ಲ. ಇಫ್ ಇಟ್ ವರ್ಕ್ಸ್ ಇನ್ವೆಸ್ಟ್ ಮಾಡ್ತೀನಿ. ಸುಮ್ಮನೆ ಎಲ್ಲ ಫಸ್ಟೇ ಇನ್ವೆಸ್ಟ್ ಮಾಡಿಬಿಟ್ಟು ನನಗಿನ್ನ ಗ್ರಾಸ್ಪ್ ಇಲ್ಲ, ಏನಿಲ್ಲ, ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಟೈಮ್ ಬೇಕು. ಅದಕ್ಕಾಗಿ ನನಗೆ ಮಾತಾಡೋದು ಸುಮ್ಮನೆ ಯಾರು ನೋಡ್ತಾರೆ? ಯಾರು ನೋಡೋದು? ಅದಕ್ಕೆ ಆ್ಯಕ್ಚುಲಿ ಯಾರು ಕುಕಿಂಗ್ ವಿಡಿಯೋ ಹಿಂಗೆ ಮಾಡ್ತಾರೆ? ಬೌಲು ತೋರಿಸ್ತಾನೆ, ನಾನು ಮಾಡ್ತೀನಿ. ಹಾಂ, ಮಧ್ಯದಲ್ಲಿ ಕಾಲ್ ಬಂತು. ಸೊ ಕಾಲ್ ಬಂದಾಗನೇ ಇದು ಫಿಲ್ ಮಾಡಿದ್ದೀನಿ. ಸೊ ಈಗ ಜಿಲೇಬಿ ಹಾಕೋದಕ್ಕೆ ಅಷ್ಟೇ. ಸೊ ಫೋನ್ ಆಯಿತು, ಇವಾಗ ಇವಳು ಹೇಳ್ತಾಳೆ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಹಾಯ್, ಆಗಲೇ ಒಂದು ಟಾಪಿಕ್ ಹೇಳ್ತಾ ಇದ್ದಾರೆ, ಅದಕ್ಕೆ ಕಟ್ ಆಯಿತು. ಏನಂದರೆ ಲೈಕ್ ಆ್ಯಕ್ಚುಲಿ ಜನರಲಿ ಸಿವಿಕ್ ಸೆನ್ಸ್ ಇರಲ್ಲ. ಸೀರಿಯಸ್ಲಿ ಝೀರೋ ಸಿವಿಕ್ ಸೆನ್ಸ್. ಯಾಕಂದರೆ ದ ವೇ ದೇ ಜಡ್ಜ್, ದಟ್ ಈಸ್ ಸಮಥಿಂಗ್. ಅವ್ರಿಗೆ ಅದು ಕಾಯಿಲೆ ಥರ ಬಂದಿರುತ್ತೆ. ಬಿಕಾಸ್ ಎಲ್ಲ ಅವಾಗಿಂದ ಅದನ್ನೇ ಮಾಡ್ಕೊಂಡ್ಬಿಟ್ಟು ಈಗ ಅದೆಲ್ಲ ಜೀನ್ಸು ಅಂತ ನಾವು ಹೇಳಿದ್ರೆ ಕೇಳಕ್ಕೆ ರೆಡಿ ಇರಲ್ಲ. ಸೊ ದೇ ವಿಲ್ ನೆವರ್ ಚೇಂಜ್ ಅಂದ್ಬಿಟ್ಟು ನಾವು ಅದನ್ನು ಫಾಲೋ ಮಾಡೋಕ್ಕಾಗಲ್ಲ. ಬಿಕಾಸ್ ಆ್ಯಸ್ ಅ ಮದರ್ ಯು ಶುಡ್ ನೋ ವಾಟ್ ಈಸ್ ರೈಟ್ ಯುವರ್ ಬೇಬಿ. ಆ್ಯಂಡ್ ಡೈಲಿ ನೋಡ್ಕೊಳ್ಳೋರಿಗೆ ಗೊತ್ತಿರುತ್ತೆ. ಸೊ ಸುಮ್ಮನೆ ಬಂದ್ಬಿಟ್ಟು ಕೈಯಲ್ಲಿ ಇನ್ನೂ ಚೆನ್ನಾಗಿ ಹಿಂಗೆ ಎಳಿಬೇಕು, ಹಾಗೆ ಎಳಿಬೇಕು, ಇಲ್ಲಿ ತಲೆ ಒತ್ತಬೇಕು. ನೀವು ಹಣ್ಣು ಹೊತ್ಕೊಳ್ಳಿ, ನನ್ನ ಮಕ್ಕಳು ತಲೆ ಒತ್ತಬೇಕು. ಇಲ್ಲಿ ಇಲ್ಲೋಡು, ಅದು ಬೇಡ. ಹಾಂ, ಇಲ್ಲೋಡು. ಹಾಯ್ ಹಾಯ್. ಅದರ ಕಮೆಂಟ್ಸ್ ಪಾಸ್ ಮಾಡೋದು ರಾಂಗ್. ಆಲ್ಮೋಸ್ಟ್ ಎಲ್ಲ ನಿಮ್ಮ ಮಮ್ಮಿಗೂ ಇದು ಇರಿಟೇಟ್ ಆಗ್ತಾ ಇರುತ್ತೆ. ಲೈಕ್ ಬಂದ್ಬಿಟ್ಟು ಇದು ಓದಬೇಕು, ಅದು ಓದಬೇಕು. ಯಾಕಂದರೆ ದಟ್ ಇಸ್ ಮೋಸ್ಟ್ ಇರಿಟೇಟಿಂಗ್. ಎಲ್ಲ ಮಕ್ಕಳು ಕರೆಕ್ಟಾಗಿ ಗ್ರೋತ್ ಆಗ್ತಾ ಇರ್ತಾರೆ, ರೆಗ್ಯುಲರ್ ಚೆಕಪ್ಸ್ ಹೋಗ್ತಾ ಇರ್ತಾರೆ, ಎಲ್ಲ ಇರುತ್ತೆ. ಬಟ್ ದ ವೇ ದೇ ಮ್ಯಾನಿಪುಲೇಟ್ 100 ಟೈಮ್ಸ್ ಬಂದಾದ್ಮೇಲೆ ಒಂದು ಸರಿ ಇರ್ತಾರೆ. ಸೊ ಇಟ್ಸ್ ಲೈಕ್ ಶಟ್ ಅಪ್. ನಮ್ಗೆ ಗೊತ್ತು, ನಮಗೂ ನೋಡ್ಕೊಳ್ಳೋದು. ಅದು ಬೈಬೇಕು ಅನ್ಸುತ್ತೆ, ಬಟ್ ಬೈದಿರಲ್ಲ. ಬಟ್ ಆಲ್ಮೋಸ್ಟ್ ಎವ್ರಿ ನ್ಯೂ ಮಾಮ್ಗೆ ಪೋಸ್ಟ್ ಪಾರ್ಟಮ್ ಇರಿಟೇಷನ್ ಅಂದರೆ ಇದೆ ಅನ್ಸುತ್ತೆ. ಸೊ ಹೆಂಗಾಗುತ್ತೆ ಅಂದರೆ ಅವ್ರು ಪೋಸ್ಟ್ ಪಾರ್ಟಮ್ ಇದರಿಂದ ಅವ್ರಿನ ಆಚೆ ಬಂದಿರಲ್ಲ. ಎಷ್ಟು ವರ್ಷ ಆದ್ರೂ, ಎಷ್ಟು ವಯಸ್ಸಾದ್ರೂ ಅಂತ ಅನ್ಸುತ್ತೆ. ಅದಕ್ಕೆ ಬಂದ ತಕ್ಷಣ ಮೂಗ್ ನೋವು ಇದು ಮಾಡೋದು, ತಲೆ ಹೊತ್ತು ಬೇಬಿ ಟಮಿಟರಿಂದ ಆಟೋಮೆಟಿಕ್ ಆಗಿ ಹೆಡ್ ಶೇಪ್ ವಿಲ್ ಬಿ ಫೈನ್ ಅಂತ ಡಾಕ್ಟರ್ಸ್ ಹೇಳ್ತಿರ್ತಾರೆ. 100 ಡಾಕ್ಟರ್ಸ್ ಹೇಳ್ತಿರ್ತಾರೆ. ಬಟ್ ದಿಸ್ ಪೀಪಲ್ ವಿಲ್ ರಿಯಲಿ ಇರಿಟೇಟ್. ಅಷ್ಟೇ. 4 ಮಂತ್ ಬೇಬಿಗೆ 4 ಮಂತ್ ಆಗಿ 4 ಡೇಸ್ ಆಗಿರ್ಬೇಕು. ಇವ್ರಿಗೆ ತಲೆ ನಿಂತ್ಕೊಂಡು ಅದು ಹಿಂಗೆ 360 ಡಿಗ್ರಿ ತಿರ್ಗಿಸ್ಬೇಕು. ಆಮೇಲೆ ಬೇಬಿ ಎದ್ದು ಓಡಾಡ್ಬಿಟ್ಟು ಕ್ರಿಕೆಟ್ ಆಡ್ಬೇಕು ಅನ್ಸುತ್ತೆ. ಆ ರೀತಿ ಇರುತ್ತೆ ಅವ್ರ ಬಿಹೇವಿಯರ್. ಇಲ್ಲ ಇದಾಗಿಲ್ವಾ, ಅದಾಗಿಲ್ವಾ, ಆ ಮಗು ಹಿಂಗಾಗೋಯ್ತು, ಇವ್ರು ಹಂಗಾಗೋಯ್ತು. ನಿಮ್ಗೆ ಒಳ್ಳೇದು ಹೇಳಕ್ಕಾದ್ರೆ ಹೇಳಿ, ಅದ್ಬಿಟ್ಟು ನೆಗೆಟಿವ್, ಬರೀ ನೆಗೆಟಿವ್ ಇರುತ್ತೆ. ಈಗ ಆಸ್ ಅ ನ್ಯೂ ಮಾಮ್ ಯು ಹಿಯರ್ ಅಂಡ್ ಹೌ ಯು ಫೀಲ್ ಇಸ್ ಯು ಫೀಲ್ ಲೈಕ್ ಯು ವಾಂಟ್ ಟು ಕಿಲ್ ದೆಮ್. ಬಿಕಾಸ್ ಯು ನೋ everything is fine, everything is perfect, but these people will create a huge drama in the house because ಮಾಡಕ್ ಬೇರೆ ಕೆಲಸ ಇರಲ್ಲ, ಏನೋ ಒಂದು ಕಮ್ಯುನಿಕೇಟ್ ಮಾಡಬೇಕು. ಸೊ ಬಂದ್ಬಿಟ್ಟು ಇದನ್ನ ಕಮ್ಯುನಿಕೇಟ್ ಮಾಡ್ತಾರೆ. ಓ ವಾವ್, ನನ್ನ ವಿಡಿಯೋ ಮಾಡ್ಬೇಕಾದ್ರೆ
ಶುಗರ್ ಸಿರಪ್ ರೆಡಿ ಆಗ್ತಾ ಇದೆ, ಆಯಿಲ್ ಕೂಡ ಕಾಯ್ತಾ ಇದೆ. ನಿಮ್ಗೀಗ ಬೆಸ್ಟ್ ಆಕ್ಟರ್ ಇನ್ ದ ವರ್ಲ್ಡ್ ತೋರಿಸ್ತೀನಿ. ಅವನು ಏನ್ ಕಳ್ತಿದ್ದು? ಏನ್ಕೆ? ನಾನು ಎತ್ಕೊಳ್ಳಲ್ಲ. ಹಾಯ್, ಸ್ಮೈಲ್ ಸ್ಮೈಲ್. A few moments later. ಜಿಲೇಬಿ ಮಾಡುವ ಬರ್ದಲ್ಲಿ ನನ್ನ ಫೋನ್ ಎಲ್ಲಿತ್ತೆ ಅಂತ ಹುಡ್ಕೋದ್ರಲ್ಲ ಎಷ್ಟೊತ್ತಾಯ್ತು. Eternity later. We'll see, will I cook jalebi or not in this video. Finally, ನನ್ನ ಮಗಳನ್ನ ಮಲಗಿಸ್ಬಿಟ್ಟು ವಾಪಸ್ ಬಂದಿದ್ದೀನಿ. ಸೊ ಈಗ ಬ್ಯಾಕ್ ಟು ಬಾಯ್ಲಿಂಗ್ ದ ಆಯಿಲ್ ಆ್ಯಂಡ್ ಮೇಕಿಂಗ್ ಜಿಲೇಬೀಸ್. Please, I don't. ಮತ್ತೆ ಎದ್ದೋಳು ಅಷ್ಟರಲ್ಲಿ ಇದನ್ನು ಮುಗಿಸ್ಬೇಕು ನಾನು. ಹೋಪ್ ಚೆನ್ನಾಗಿ ಬರುತ್ತೆ. ಈ ಶುಗರ್ ಸಿರಪ್ ಬ್ಲಾಗ್ ಮಾಡೋದ್ರಿಂದ ನಾವು ಟು ಪ್ರೆಸೆಂಟ್ ಬೆಟರ್, ನಮಗೆ ಇಷ್ಟ ಆಗುತ್ತೆ. ಸೊ ವಿಲ್ ಬಿಕಮ್ ಅ ಬೆಟರ್ ಪರ್ಸನ್ ಅನ್ಸುತ್ತೆ. ಮೇ ಬಿ ಬ್ಲಾಗಿಂಗ್ ನನ್ನ ಪರ್ಸನಾಲಿಟಿ ಡೆವಲಪ್ಮೆಂಟ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಅಂತ ನಂಬಿದ್ದೀನಿ. ಸೊ ಲೆಟ್ ಸಿ ಹೌ ಇಟ್ ಗೋಸ್. ಬಿಕಾಸ್ ನಾನು ನೋಡಿದ್ದೀನಿ ತುಂಬ ಜನ ಅವ್ರ ಲೈಫ್ನ ಡಾಕ್ಯುಮೆಂಟ್ ಮಾಡೋದು. ಓಕೆ, ಡನ್. ಮಿಷನ್ ಸಕ್ಸಸ್ಫುಲ್, ಟೇಸ್ಟ್ ಆವರೇಜ್. How is it? Good. It looks like you're enjoying yourself. Oh, yeah, that looks like you're enjoying. Okay, you okay? ಆಮೇಲೆ ನಮ್ಮ ಅಪ್ಪ ಅಮ್ಮ ಬಂದು ಬಿಸಿ ಬಿಸಿ ಬಜ್ಜಿ ಮಾಡಿಕೊಟ್ರು. ಆಮೇಲೆ ನಮ್ಮಮ್ಮ ಅನ್ಬಾಕ್ಸಿಂಗ್ ಮಾಡಿಸ್ತಾ ಇದೆ. ಇಂಡಸ್ ವ್ಯಾಲಿ ಅದು ಎಷ್ಟು ಚಿಕ್ಕದಿರಬೇಕು, ಇಷ್ಟರಲ್ಲಿ 3 ಇರುತ್ತಾ ಕುಕ್ವೇರ್ಸ್, 3 ವಸ್ತು. ಹೆಲ್ದಿಯಾಗಿ ತಿನ್ನೋಣ ಕಷ್ಟ ಇರೋನಿಂದ ಅಂತ. ಬಟ್ ನಮ್ಮಮ್ಮ ವೇಸ್ಟ್ ಅಂದ್ಬಿಟ್ರು. ಗ್ಯಾಸ್ ಜಾಸ್ತಿ ಕಷ್ಟ ಇರೋನಂತೆ ಯೂಸ್ ಆಗುತ್ತೆ ಅಂತ. ಎಷ್ಟಪ್ಪ ದೋಸೆ ಬರ್ತದೆ ಅದರಲ್ಲಿ? ಚಿಕ್ಕ ದೋಸೆ. ಆದರೆ ಹೊಸ ವೇಬನ್ನ ತೊಳಿಬೇಕು. ಒಳ್ಳೇದಂತಲ್ಲ ಇದು ಹೆಲ್ತ್ಗೆ, ಕಬ್ಬಿಣದ ಅಂಶ. ಅದೇ ಕಾಯಕ್ಕೆ ಟೈಮ್ ತಗೋತೆ. ಕಾಯ್ದ ಮೇಲೆ ಏನಿಲ್ಲ. ಕಾಯ್ದ ಮೇಲೆ ಇನ್ನೆಲ್ಲ ಮಮ್ಮಿ ಏನು ವೇಸ್ಟ್ ಆಗಲ್ಲ. ಅವ್ರು ತಂದ್ಕೊಟ್ಟಾಗೆ ರೋಡ್ ಎಂಡ್ ಬನ್ನಿ ಅಂದ್ಬಿಟ್ಟು ನಾ ದೊಡ್ಡ ಗಾಡಿ ಬರೇ ಬಡ್ಕೊಂತಾಳೆ ಅಂದ್ಬಿಟ್ಟು ಬೇಗ ಇಸ್ಕೊಂಡು ಬಂದೆ. ತೂಕ ನಾನು ಎತ್ತೋಯ್ತೆ. ಇದು ಏನಾರು ಉರಿಯೋಕ್ಕೆ ಎಲ್ಲ ಆಯ್ತದ. ಏನೋ ಒಂದು ಫ್ರೀ ಅಂತೆ ನೋಡು. ಏನೋ ಅದು ಇನ್ನೊಂದೇನೋ ಫ್ರೀ, ಚಿಕ್ಕ ಒಗ್ಗರಣೆ ಸೌಟು. ಅದು ಫ್ರೀ. ಅಷ್ಟು ದೊಡ್ಡದದೇ. ಚಿತ್ರದಲ್ಲಿ ಚಿಕ್ಕ ಇತ್ತು.